ಎದಕ್ಕೆ ಕರ್ಕೊಂಬಂದೆ? ಅಲ್ಲ ಅಪರೂಪಕ್ಕೆ ಬಂದಾರ ಆಂಟಿ, ಒಂದು ಸ್ವಲ್ಪ ಚಲೋ ತಿಂಗೆ ಏನಾರು ಅಡುಗೆ ಮಾಡ್ತಿದ್ದೆ. ನಿನ್ನ ಅಡುಗೆ ಮಾಡು, ಯಾರು ಬೇಡ ಅಂತಾರ? ಅಲ್ಲ ನಿಮ್ಮ ಮತ್ತೆ ಅಷ್ಟೆಲ್ಲ ಅವಮಾನ ಮಾಡ್ತಾರೆ, ಸ್ವಾಭಿಮಾನ ಇಲ್ಲೇನೆ ಲಕ್ಷ್ಮಿ ನಿಂಗೆ? ಹಾಂ ಅಲ್ಲ ಲಕ್ಷ್ಮಿ, ಹೆಂಗಿದ್ದಿ ನೀನು ಹಿಂಗ್ಯಾಕೆ ಮೆತ್ತಗಾಗಿ? ಸ್ವಾಭಿಮಾನ ಐತೆ ಲಕ್ಷ್ಮಿ, ಇಲ್ಲಂತ ಯಾರು ಹೇಳಿದ್ರೆ ಅದೇ ಯಾವಾಗಾರ ಮನುಷ್ಯ ಬಿಟ್ಕೊಡಕತ್ತನ? ಅದ್ರಿಗೆ ಏನು ಮಾಡೋದು ಹೇಳು, ಎಲ್ಲ ಟೈಮ್ನಾಗ ಅದು ವರ್ಕ್ ಆಗ್ಬೇಕಲ್ಲ. ವರ್ಕ್ ಮಾಡ್ಬೇಕ ಲಕ್ಷ್ಮಿ? ಅದೇನು ಕೆಲಸ ನಾನು ಟೈಮ್ ನೋಡಿ ಆದ್ರೆ ಮಾಡಿದ್ರಾತ ಇಲ್ಲಂದ್ರೆ ಇಲ್ಲ ಅನ್ನಕ್ಕೆ. ಅಲ್ಲ ನಿಮ್ಮ ಮತ್ತೆ ಅಷ್ಟು ಹೀನಾಯವಾಗಿ ಮರ್ಯಾದೆ ತೆಗಿಯಕತ್ತಾಳ ಬಂದವ್ರ ಮುಂದೆ ಒಂದು ಸ್ವಲ್ಪ ಮರ್ಯಾದೆ ಇಲ್ದಂಗೆ. ನೋಡು ಲಕ್ಷ್ಮಿ, ಇಷ್ಟೊಂದು ಮೆತ್ತಗಿದ್ರೆ ಉಪಯೋಗ ಇಲ್ಲ. ನೀನು ಹೇಳಕತ್ತೀನಿ ಕೇಳ. ನೀನು ನಿಮ್ಮ ಅತ್ತಿ ಇದ್ದಾಗ ಅಕಸ್ಮಾತ್ ನಿನ್ನ ಜೊತೆಗೆ ಏನೋ ಹೆಚ್ಚು ಕಮ್ಮಿ ಮಾತಾಡಿದ್ರು ಹಾಳಾಗೋಗ್ಲತ್ತಾಗಂತ ಸುಮ್ಮನೆ ಇರ್ಬೋದು. ಆದರೆ ನಾನು ನಮ್ಮ ಅತ್ತಿಯವರು ಇಬ್ಬರು ಬಂದೇವೆ ನೋಡಕ್ಕ. ನಮ್ಮೆದ್ರಿಗೂ ನಿನ್ನ ಮರ್ಯಾದೆ ಅವ್ರಿಗೆ ಮುಖ್ಯ ಇಲ್ಲ, ನಿನಗೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಅಂದಮೇಲೆ ಯಾಕೆ ಅಷ್ಟೊಂದು ಭಕ್ತಿ? ನಡಿ ನೀನು ಹತ್ಕೊಂಡು ನಿಮ್ಮ ಅಪ್ಪನ ಮನೆಗೆ ನಡಿ. ಒಂದು 4 ದಿನ ಹೇಳ್ತೇನೆ ನಾನು ನಿಂಗೆ. ನಡಿ ದೊಡ್ಡಮ್ಮರ ಮನೆಗೆ ಹೋಗಿ ನೀನು ಒಂದು ವಾರ ಗೊತ್ತಾಕೈತಿ ಏನ ಇಲ್ಲಿ. ನಾನು ನಿನಗೆ ಹೇಳಿದ್ ಮತ್ತೆ ಅಕ್ಕಿ ದೊಡ್ಡಕ್ಕೆ ನೋಡು ಹೆಂಗೆ ಹೋಗ್ಯಾಳ ಸೊಪ್ಪಣಿಕ ಅಕ್ಕ. ತೆರಿ ಕೆಡಿಸ್ಕೊಂಡ್ಲನ ನಿಮ್ಮ ಅತ್ತಿಗೇನು ಅವ್ರ ಮೇಲೆ ಸಿಟ್ಟೈತಂತ ಮಾಡಿಯ? ಏನಿಲ್ಲ, ಮತ್ತು ಹೋಗ್ಯಾಳ ಬರ್ತಾಳ ಅನ್ನೋ ಲೆಕ್ಕಕ್ಕೆ ಅದಾರ ಅವ್ರು. ನೀ ಏನು ಮಾಡಿದ್ದವ್ರಿಗೆ ಕಂಡೇ ಬರ್ತಾ ಇಲ್ಲ. ಇಂಥ ಟೈಮ್ನಾಗ ನೀನು ಅಷ್ಟೊಂದು ಆಸರಾಗಿ ನಿಂತಿ ಆಕಿ ನೋಡಿದ್ರೆ ಅಲ್ಲಿ ಹೋದ್ಲು ಅನ್ನೋದು ಏನಾರ ಆಯ್ತು ಅವ್ರಿಗೆ? ಏನೂ ಇಲ್ಲ, ನಾ ಹೇಳ್ತೇನಲ್ಲ ಹೋಗಿ. ನೀನು ಹೇಳ್ತೇನೆ ನಾನು ದೊಡ್ಡಮ್ಮಗೆ ಒಂದು 4 ದಿನ ಅವ್ರ ಮನೆಗೆ ಹೋಗಿ. ನೀನು ನಿಮ್ಮ ಮನೆಗೆ ಹೋಗು, ಇಲ್ಲಿ ಗೊತ್ತಾಕತ್ ಬಣ್ಣ ಬೈಲಾಕತಿ. ಅಲ್ಲ ನೀ ಹೇಳಿದ್ರೆ ಸುಲಭಕ್ಕೆ ಹೋಗಾಕೈತನ ಹೇಳಿ ನೋಡೋಣ. ಅದೆಲ್ಲ ಆಗ ಮಾತಲ್ಲ, ಏನು ಮಾಡಲಿ ಹೇಳಿ. ಅಲ್ಲ ಇವ್ರಾರ ಏನು ತಿಳ್ಕೊತಾರ ನಾನು ಹಂಗೆ ಹೋದ್ರೆ? ಇವ್ರೇನು ತಿಳ್ಕೊತಾರ, ಅವ್ರೇನು ತಿಳ್ಕೊತಾರ? ಆತ ನಿನ್ನ ಗಂಡಗೆ ಹೇಳು, ನಿನ್ನ ನನ್ನ ಮರ್ಯಾದೆ ಈ ಥರ ತೆಗಿತಾರಲ್ಲ ಇದು ಸರಿನಾ? ನನ್ನ ಬೆಲೆ ಮತ್ತು ಇವ್ರಿಗೆ ಗೊತ್ತಾಗದೆ ಯಾವಾಗ ಅಂತ ಕೇಳು. ನಾನು ಮಾತಾಡ್ಲೇನ? ಬೇಡ ಬೇಡ, ನೀ ಇಷ್ಟೊಂದು ಮೆತ್ತಗಿದ್ರೆ ಒಳ್ಳೇದಲ್ಲ. ನೀ ಎದುರು ಉತ್ತರ ಕೊಟ್ಟರೆ ಬಚಾವ್, ಇಲ್ಲ ನೀನು ಹಂಗೆ ಇನ್ನೂ ಹಾಕೊಂಡು ತುಳಿತಾನೆ ಇರ್ತಾರೆ. ನಿನ್ಗೆ ಏನು ಈ ಸ್ವಲ್ಪ ರೆಸ್ಪೆಕ್ಟ್ ಅನ್ನೋದು ಇಲ್ಲೇ ಇಲ್ಲ ಅಂತ ತಿಳ್ಕೊಂಬಿಟ್ಟಾರ ಅವರು. ಹಂಗಾಗೈತೆ ಬಿಡ ನನ್ನ ಬಾಳೆ. ಏನು ಮಾಡಲಿ? ಏನು ಹೇಳಿದ್ರು ತಪ್ಪು, ಏನು ಹೇಳಿ ಒಂದು ಹೇಳಿದ್ರೆ ಹೆಚ್ಚು, ಒಂದು ಹೇಳಿದ್ರೆ ಕಮ್ಮಿ ಅನ್ನಂಗೆ ಆಗೈತಿ. ಹಾಂ, ಹೆಚ್ಚು ಕಮ್ಮಿನೇ ಮಾಡ್ಕೋಬೇಡ. ಹಂಗೆ ಮಾಡ್ತೀನಿ ತಡಿ. ಸುಮ್ಮನೆ ಇದ್ದಷ್ಟಕ್ಕೂ ನೀ ಹೇಳೋದು ನಿಜ. ಅವ್ರು ಬರ್ಬರ್ತಾ ಇನ್ನೂ ಜಾಸ್ತಿನೇ ಮಾಡಕತ್ತಾರ. ಅದನ್ನು ನಾನು ನಿನಗೆ ಹೇಳ್ತಾ ಇರೋದು. ಅತಿ ಬಗ್ಗಿದ್ರೆ ಇನ್ನೂ ಬಗ್ಗಿಸ್ತಾರ. ಏನು ಬಗ್ಗಬಾರ್ದು, ಬಗ್ಗಿಸ್ಬೇಕು. ಹಂಗೆ ಮಾಡ್ತೀನಿ. ನೀವು ಹೋದ್ಮೇಲೆ ಮಾತಾಡ್ತೀನಿ. ಸರಿ ತಗೋ. ಮತ್ತೇನು ಊಟಕ್ಕೆ ಅದನ್ನ ಇಲ್ಲಲ್ಲ? ಭಾಳ ತಾತು ನಾವು ಬಂದು ಮನೆಗೆ ಹೋಗ್ತೇವೆ. ಹೋಗ್ತಾ ದಾರ್ಯಾಗ ನಾನು ನಮ್ಮ ಮನೆಗೆ ಬೇರೆ ಹೋಗ್ಬೇಕಿನ್ನು. ಯಾಕೆ ಅವ್ವ ಬಾ ಅಂತ ಹೇಳಾಳ, ನಿಮ್ಮ ಅತ್ತಿ ಕರ್ಕೊಂಡೆ ಬಾ ಅಂತ ಹೇಳಾಳ. ಹೆಂಗಿದ್ರು ಇತ್ತಾಗ ಬಂದೇವಲ್ಲ, ಇಲ್ಲಿಂದ ನಮ್ಮ ಮನೆ ಹೆಂಗಿದ್ರು ಸನ್ನೆ ಪಕ್ಕತಿ. ನಮ್ಮ ಮನೆಗೆ ಹೋಗ್ತೇವೆ. ಎದ್ರ ಸಂಬಂಧ ಏನ ಗೊತ್ತಿಲ್ಲ, ಅಲ್ಲಿ ಹೋಗ್ತೇವೆ. ಬರ್ತೀವಿ. ಮತ್ತು ಅಡ್ಗೆ ಗಿಡ್ಗಿ ಮಾಡ್ಕೊತ ನಿಲ್ಲಕ್ಕೋಗ್ಬೇಡ. ಅತ್ತಿಯವರು ಹೇಳಿದ್ರೆ ಅಡ್ಗೆ ಗಿಡ್ಗಿ ಎಲ್ಲ ಏನು ಬೇಡ ಅಂತೇಳಿ. ಅಲ್ಲ ನಾವು ಕಟ್ಕೊಂಡು ಬಂದಾರಲ್ಲ ಅತ್ತಿಯವ್ರು, ಏನ ಅದನ್ನೇ ಊಟ ಮಾಡ್ರಿ. ನೀ ಅಂದ್ಬಿಟ್ರೆ ಬಾ ನಾಷ್ಟ ಮಾಡಿ ಕಳಿಸ್ಲಿಲ್ಲ ಅಂತಂದೇಳಿ ಏನು ತಿಳ್ಕೊಳಂಗಿಲ್ಲ. ಕೇಳು ಬಾ, ಯಾರು ಬೇಡ ಅಂದ್ರೆ. ಆದರೆ ಅಡುಗೆ ಮಾಡ್ಕೊತ ಕುಂದ್ರಬೇಡ ಅಷ್ಟೇ. ನೋಡು, ಯಾವಾಗಲೂ ನಮ್ಮ ಬೆಲೆ ಇನ್ನೊಬ್ರಿಗೆ ಗೊತ್ತಾಗಂಗೆ ನಾವಿರ್ಬೇಕು. ಅತಿಯಾಗಿ ಬಕ್ಕೊಂಡು ಹೋದ್ರೆ ನಮಗೆ ಕಿಮ್ಮತ್ತು ಇರಂಗಿಲ್ಲ. ಸರಿ, ಹಂಗೆ ಮಾಡ್ತೀನಿ. ನಾವು ಬಂದು ಭಾಳ ಹೊತ್ತಾತ. ಮತ್ತೆ ಯಾಕೆ ನಮ್ಮ ಬೀಗ್ರು ಫೋನ್ ಮಾಡ್ಯಾರ, ಅಲ್ಲೊಂದು ಸ್ವಲ್ಪ ಮನೆಗೆ ಹೋಗ್ಬೇಕು ಅಶ್ವಿನಿ ಮನೆಗೆ. ಅದಕ್ಕೆ ಏನು ನಾವೇನು ಹೊಕ್ಕೇವೆ, ಲೇಟ್ ಆತ. ಅಯ್ಯೋ ಅಲ್ಲ, ಹೊಕ್ಕೇನಂತ ಹೊಂಟ ಬಿಟ್ಟಿಲ್ಲ. ಬಂದು ಒಂದು 2 ತಾಸಾಗಿಲ್ಲ. ಕುಂದ್ರು ಹೋಗುವಂತೆ, ಊಟ ಮಾಡ್ಕೊಂಡು ಹೋಗು. ಇಲ್ವಾ ಉಣ್ಕೊಂತ ಕುಂದ್ರಕ್ಕೆ ಆಗಂಗಿಲ್ಲ. ನಾನು ಅಡುಗೆ ಕಟ್ಕೊಂಡ್ಬಂದೆ ನಿಂಗೆ ಇಷ್ಟ ಅಂತೇಳಿ ಅದನ್ನ ಊಟ ಮಾಡು. ನಾನು ಉಣ್ಣಂತ ಮಾತ್ರ ಅನ್ನಕ್ಕೋಬೇಡ, ಹೊಟ್ಟೆಸ್ತಿಲ್ಲ ಏನು. ಅದಕ್ಕೆ ಬೇಡ ನಾನು ಬರ್ತೇನೆ, ಲೇಟ್ ಆತ. ಅಲ್ಲ ನೋಡಿ, ಇಷ್ಟೊತ್ತಾತು ನೀ ಅಂತಿ ನಾಷ್ಟ ಮಾಡು ಅಂತಂದೇಳಿ ಏನಾರ ಮಾಡ್ಕೊಂಬಂದು ಕೊಟ್ಲನ ಆಕೆ? ಅಲ್ಲ ಆಂಟಿ, ಕೇಳಿದ್ಲಲ್ಲ ಆಕೆ 2-3 ಸಲ ಕೇಳಿದ್ಲು ಮಾಡ್ಕೊಂಡು ಬರಕಂತಂದೇಳಿ. ಹೋಗು ಮಂಡಕ್ಕಿ ಮಾಡ್ಲಾ ಅಂತಂದೇಳಿ ಅದೇ ಚುಮ್ಮರಿಗೆ ಅಂತ ಪಲ್ಯ ಮಾಡಿಟ್ಲು. ನಾ ಕಲ್ಸು ಹೊತ್ನೆ ನಾನು ಬೇಡ ಅಂತಂದೆ. ಮತ್ತು ಅಮ್ಮನೂ ಬೇಡ ಅಂದ್ರು ಬಿಡ್ರಿ. ಮತ್ತು ಅಕ್ಕ್ಯಾರ ಏನು ಮಾಡ್ತಾಳೆ ಹೇಳ್ರಿ? ನೀವು ಅಂತೀರಿ ಆಕಿಗೆ ಏನಾರ ಮಾಡ್ಬೇಕನ್ನೋದು ಐತೆ ನೋಡಕ್ಕಿಗೆ ಸ್ವಲ್ಪರ. ಆಕಿಗೆ ಇಂಥ ಹುಂಬುಷೇನೆ ಕಟ್ಕೊಂಡು ಏನು ಮಾಡೋದು? ಅಲ್ಲ ನೀವು ಅಂತೀರವ ಅದು ಹೆಂಗೆ ತಿಂತೇವೆ ಕೊಡ್ರಿ ಅಂತ ನಕ್ಕಕತ್ತಿ. ಜುಲಿ ಮಾಡಿ ಬಲವಂತ ಮಾಡಿ ಕೊಡ್ಬೇಕನ್ನೋದು ಏನಾರ ಐತೆ ಆಕಿಗೆ? ನಾನು ಅಂದೆ ತಾನೆ. ಬರ್ತಾಳೆ 20 ಸಲ. ಜೆಂಡು ಹೂ ಬಚ್ಚಲೆ ಅತ್ತಿಯಾರ, ಬಿಸ್ನೀರು ಕಸ್ಕ ಕೊಡ್ಲ್ಯಾ, ತೆಲಿಗೆ ಅದು ಹಚ್ಲ್ಯಾ, ಇದು ಹಚ್ಲ್ಯಾ, ಅದು ಬೇಕಾ ಇದು ಬೇಕಾ ಅಂತ 20 ಸಲ ಬರ್ತಾಳೆ. ಆದರೂ ಏನೇ ಅನ್ಸಾವಿತ್ರಿ, ನೀನೇ ಪುಣ್ಯ ಮಾಡಿ ನೋಡು ಇಂಥ ಒಳ್ಳೆ ಸೊಸಿ ಪಡ್ಯಾಕ. ನೋಡಿದಿನಿ ಎಷ್ಟು ಬೇಗ ಸಿಹಿ ಸುದ್ದಿನೂ ಕೊಟ್ಲು, ಜೊತೆಗೆ ಯಾವಾಗಲೂ ಮನೆಯೊಳಗೆ ಎಲ್ಲ ಪರ್ಫೆಕ್ಟಾಗಿ ಹೊಂದ್ಕೊಂಡು ಹೊಂಟಾಳ. ಅಯ್ಯೋ ದೇವ್ರೆ, ನನ್ನ ದೇವ್ರ ಸತ್ಯ ನನಗೆ ಗೊತ್ತು, ಹೊಂದ್ಕೊಂಡು ಹೊಂಟಾಳಂತ. ಅಯ್ಯೋ ಹೊಟ್ಟಿಲ್ ಆಗ್ಯಾಳ ಕರೆ, ಇಲ್ಲ ಅಂತಲ್ಲ, ಖುಷಿ ಏನೋ ಐತಿ. ಆದ್ರೆ ಒಂದು ಬೆಳಗ್ಗೆ ದೌಡಿ ಹೇಳೋದು ಗೊತ್ತಿಲ್ಲ, ಒಂದು ಕಸ ಹೊಡೆದು ಒಂದು ದೇವ್ರ ದೀಪ ಹಚ್ಚೋದು ಗೊತ್ತಿಲ್ಲ, ದೇವ್ರ ಸಾಮಾಂತಿಗೆ ತೊಳೆದು ಪೂಜೆ ಮಾಡೋದು ಗೊತ್ತಿಲ್ಲ, ಅಮಾಶ್ ಗೊತ್ತಿಲ್ಲ, ಹುಣಿಗೆ ಗೊತ್ತಿಲ್ಲ, ಹಬ್ಬ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ನೆಟ್ಟಗೆ. ಇನ್ನೆಲ್ಲ ಹೊಸ್ತಾಗಿಂದ ಅಮ್ಮ ಆವರೆಗೂ ಕಲಿಸ್ತಾ ಇದೀನಿ. ಈಗ ನೋಡಿದ್ರೆ ಪರ್ಫೆಕ್ಟ್ ಅಂತ ಅನ್ನಂಗಿಲ್ಲ, ಆಡಂಗಿಲ್ಲ, ಅನುಭವಿಸಂಗಿಲ್ಲ. ಏನಾರ ಅಂದರೆ ನನ್ನ ಮನೆಯಾಗ ಬರೋಬ್ಬರಿ ಇಲ್ಲ ನನ್ನ ಮಗಳು. ಇನ್ನು ಆಕಿನ ಬಿಟ್ಟು ಈಕಿಗೆ ಅನ್ನೋಕ್ಕೂ ಆಗಲ್ಲ. ಹಂಗಾಗೈತೆ ನನ್ನ ಬಾಳೆ. ಮತ್ತು ನಿನ್ನ ಮಗಳಿಗೆ ಎಲ್ಲಾರ ಒಳ್ಳೆ ಸಂಬಂಧ ಬಂದೈತವ? ಒಳ್ಳೆ ಸಂಬಂಧನೇ ಐತಿ. ಇದೇ ವಾರದಾಗ ಬರ್ತೀನಿ ಅಂದಾರ. ನಾನು ಮಂಗಳವಾರ ದಿನ ಬೇಡ ಅಂದೆ. ಮಂಗಳವಾರ ಬರ್ತೀನಿ ಅಂದಿದ್ರು. ಮಂಗಳವಾರ ಹೊಸ ಸಾಮಾನು ಖರೀದಿ ಮಾಡಬಾರ್ದು, ದವಾಖಾನಿಗೆ ಹೋಗಬಾರ್ದು, ಮಂಗಳವಾರ ಏನು ಒಳ್ಳೆ ಕೆಲಸನೂ ಮಾಡಲೇಬಾರ್ದು. ಹಾಗಾಗಿ ನಾನು ಮಂಗಳವಾರಕ್ಕೆ ಅಷ್ಟು ಇಷ್ಟಪಡಲ್ಲ ಗೊತ್ತನ.
ಅಯ್ಯ ನಿನ್ನ ಪ್ರಕಾರ ಹಂಗಾರೆ ಮಂಗಳವಾರ ಎಲ್ಲ ಇಡೀ ಮಾರ್ಕೆಟು ಊರು ದೇವಸ್ಥಾನ ಎಲ್ಲ ಅರ್ಬಿ ಅಂಗಡಿ ಬಂದ್ ಮಾಡಿಬಿಡ್ಬೇಕಲ್ಲ. ಅದು ಏನು ನಂಬ್ಕೊಂತೀಯ ನಮ್ಮ ಮೂಢನಂಬಿಕೆ ಆತಾಗ, ಅದು ಏನು ಮಂಗಳವಾರಕ್ಕೆ ಏನು ಸಂಬಂಧ? ಹೌದವ, ನಾ ಯಾವಾಗಿದ್ರು ಹಂಗೆ ಪಾಲಿಸ್ಕೊಂತ ಬಂದೇನೆ. ಮಂಗಳವಾರ ದಿನ ಯಾವುದು ಹೊಸದು ಖರೀದಿ ಮಾಡಲ್ಲ, ಎಲ್ಲೂ ಹೋಗಕ್ಕೆ ಹೋಗಲ್ಲ. ನಾ ತಲೆ ಕೆಡಿಸ್ಕೊಳ್ಳೋದು ಇಲ್ಲ. ನಮ್ಮ ಮನ್ಯಾಗಂತೂ ಯಾವುದು ಆರತಿ ಗಿರ್ತಿ ಪೂಜೆ ಪುನಸ್ಕಾರ ನಾ ಮಾಡಲ್ಲ. ಇನ್ನು ಅವತ್ತೇನಾರು ಹಬ್ಬ ಇದ್ರೆ ಅಷ್ಟೇ ಮಾಡ್ತೀನಿ, ಇಲ್ಲಾಂದ್ರೆ ನಾರ್ಮಲ್ ಡೇಸ್ನಾಗ ನಾ ಏನು ಮಾಡೋಕೆ ಹೋಗೋದಿಲ್ಲ. ಇನ್ನು ಶನಿವಾರ ದಿನ ದಕ್ಷಿಣ ದಿಕ್ಕಿಗೆ ಹೋಗೋದೇ ಇಲ್ಲ ನಾನು, ಗೊತ್ತನ? ಸೋಮವಾರ ದಿನ ಯಾವುದು ಒಳ್ಳೆ ಕೆಲಸ ನಾನು ಮಾತಾಡೋಕೆ ಹೋಗೋದಿಲ್ಲ. ಅವತ್ತೊಂದಿನ ನಾನು ಯಾವ ವ್ಯವಹಾರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಶನಿವಾರ ದಿನ ದಕ್ಷಿಣ ದಿಕ್ಕಿಗೆ ಹೋಗಲ್ಲ? ಹೌದು, ಎಲ್ಲಿ ಊರ ಮ್ಯಾಗ ದಕ್ಷಿಣ ದಿಕ್ಕಿಗೆ ನಾವು ಹೋಗೋದಿಲ್ವ ಶನಿವಾರ ದಿನ? ಅಯ್ಯೋ ಇದೇನು ಪಾಲನೇನ, ಸೋಮವಾರ ಮಂಗಳವಾರ ಇವೆಲ್ಲ ಒಳ್ಳೆ ದಿನ ಅಂತಾರ. ಒಳ್ಳೆ ದಿನನೇ ನನಗೆ ಆಗಿ ಬರಲ್ಲ ಅಷ್ಟೇ. ನಮ್ಮ ಮನೆಯವ್ರಿಗೂ ಹೇಳ್ತೇನೆ, ಯಾವ್ದಾರ ಬಿಸ್ನೆಸ್ಸಿಂದ ಓಪನಿಂಗ್ ಫಸ್ಟ್ ಏನಾರ ವ್ಯವಹಾರ ಮಾತಾಡೋದಿದ್ರೆ ಸೋಮವಾರ ಮಾತಾಡಕ್ಕೆ ಹೋಗ್ಬೇಡ್ರಿ ಅಂತೇಳಿ. ಆದರೂ ಕೇಳಂಗಿಲ್ಲ. ನಾನು ಏನಿದ್ರು ಶುಕ್ರವಾರ ಗುರುವಾರ ಆಮ್ಯಾಗ ಅದೇ ಶುಕ್ರವಾರ ಗುರುವಾರನೇ ಹೆಚ್ಚಿನ ಏನೇ ಮಾಡಿದ್ರು ಮಾಡೋದು, ಗೊತ್ತನ? ಅಶ್ವಿನಿ, ಇಷ್ಟೊಂದು ಮೂಢನಂಬಿಕೆ ನೋಡವ ನಿಮ್ಮ ಅತ್ತಿದ. ಏನು ಮಾಡೋಕ್ಕತ್ತ? ನನಗೊಂದು ಗೂಬಿ ಸೊಸೆ ಸಿಕ್ಕತಿ. ಈ ಗೂಬಿ ನಿಮ್ಮ ಅತ್ತಿಗೆ ಸಿಗ್ಬೇಕಿತ್ತು, ನೀನು ನನಗೆ ಸಿಗ್ಬೇಕಿತ್ತು. ಅವಾಗ ಎಷ್ಟು ಚಂದ ಇರ್ತಿತ್ತಲ್ಲ, ಎಷ್ಟು ಮಾಡ್ರನ್ ಆಗಿರೋರು ಹೆಂಗಾರ ಇರೋ ಅಂತ ಖುಷಿಯಾಗಿ ಕೈ ಬಿಡ್ತಿದ್ದೆ ನಿನ್ನ. ಆಂಟಿ, ನಿಮಗೂ ಅಷ್ಟೇ ಒಳ್ಳೆ ಸೊಸಿನೇ ಸಿಕ್ಕಾಳ, ನಿಮಗೆ ಗೊತ್ತಾಗೋಲ್ತಷ್ಟೇ. ಗೊತ್ತಾಕೈತಿ, ಒಳ್ಳೆ ಸೊಸಿನೇ. ಲಕ್ಷ್ಮಿ ಏನು ಕಮ್ಮಿ ಅದಾಳನ? ಆಕಿ ಹಾಲ್ನಾಗೂ ಸೈ ನೀರ್ನಾಗೂ ಸೈ ಅನ್ನಂಗೆ ಅದಾಳ. ನೀವು ಅರ್ಥ ಮಾಡ್ಕೋಬೇಕಪ್ಪ. ಅದು ಏನು ಸಯ್ಯ ಏನಾಗ್ತಾಗ, ಹಾಲಾಗ ಸೈ ನೀರ್ನಾಗೂ ಸೈ ಅಂತ. ಅಶ್ವಿನಿ ನೀನು ಮೆಚ್ಕೋಬೇಕಷ್ಟೇ. ಅಲ್ಲ, ಕಾಲೇಜ್ ಲೆಕ್ಚರ್ ಅವಳು, ಏನು ಕಮ್ಮಿ ಆಗೈತಂಟಿ? ನೀವು ಒಂಥರ ಸೌಪರ್ಣಿಕ ಅಕ್ಕಗೆ ಕೊಡೋ ಮರ್ಯಾದೆನೂ ಕೊಡಲ್ಲಪ್ಪ ಲಕ್ಷ್ಮಿಗೆ. ಸೌಪರ್ಣಿಕ ದೊಡ್ಡ ಮನೆಯಿಂದ ಬಂದಾಳ, ಗೊತ್ತನ? ಸುಮ್ಮನಿರ್ ಗಾಯತ್ರಿ. ದೊಡ್ಡ ಮನೆಯಿಂದ ಬಂದ್ಬಿಟ್ರೆ ದೊಡ್ಡಸ್ತನ ಬಂದ್ಬಿಡ್ತತನ. ಸುಮ್ಮನಿರ್, ನೀನು ಹಂಗೆ ತಿಳ್ಕೊಂಡಿರೋದಷ್ಟೇ. ದೊಡ್ಡ ಮನೆ ಎಲ್ಲ ಸಂಬಂಧ ಇರೋದು ನಡ್ಕೊಳ್ಳೋ ರೀತಿ ಒಳಗೆ. ಅಲ್ಲ, ಇಡೀ ಊರಾಗೆಲ್ಲ ಸುದ್ದಿ ಮಾಡ್ಯಾಳ ಗೊತ್ತಾ? ಅಲ್ಲೆಲ್ಲ ಕ್ಲಬ್ನಾಗೆಲ್ಲ ಮಹಿಳಾ ಸಂಘದ ಮೀಟಿಂಗ್ನಾಗ ಎಲ್ಲ ಕಡೆನೂ ಸುದ್ದಿ ಮಾಡ್ಯಾಳ ಗೊತ್ತಾ? ನಿನ್ನ ಕಾಲು ಮುರಿದಿದ್ದನ್ನು ಹೇಳಾಳ ಎಲ್ಲರ ಮುಂದೆ. ಅಯ್ಯೋ ಜಾರ್ ಬಿದ್ದು ಕಾಲು ಮುರ್ಕೊಂಡಾಳ ಅಂತೇಳಿ ಅವರೆಲ್ಲರೂ ಮಾತಾಡ್ಸೋಕೆ ಬರಾಕತ್ತಿದ್ರು ಅಷ್ಟರು ಸೇರಿ, ಗೊತ್ತನ? ನಿಂಗೆ ಕಿರಿಕಿರಿ ಅನ್ಸೋದು ಬೇಡ. ಮತ್ತು ಅವರೆಲ್ಲರೂ ಮೊದಲೇ ಯಾವ ವಿಷಯ ಏನು ತೆಗೆದು ಮಾತಾಡ್ಬೇಕಂತೇಳಿ ಯೋಚನೆ ಮಾಡಿ ಕಾಯ್ಕೊಂಡದಾರ, ಗೊತ್ತಿಲ್ಲ ಏನು? ಮಹಿಳಾ ಸಂಘದಾಗ ಲೇಡೀಸ್ ಕ್ಲಬ್ನಾಗೆಲ್ಲ ಹೇಳ್ಯಾರ? ಹೇಳ್ಯಾರ. ಅಷ್ಟರು ನಂಗೆ ಫೋನ್ ಮಾಡಿದ್ರೊಬ್ರು, ಅದ್ರಾಗ ಮಾತಾಡ್ಕೊಂಡು ಹೋಗಿ ಬರೋಣ, ಹಿಂಗೆ ಆಗೈತಂತೆ ಅಂತೇಳಿ. ನಾನೇ ಇಲ್ಲ, ಹಂಗೇನಾಗಿಲ್ಲ, ಏನೋ ಸಣ್ಣದೊಂದು ಜಾರ್ ಬಿದ್ದಿರೋದಷ್ಟೇ, ಅಷ್ಟಕ್ಕೆ ನೋಡಕ್ಕೆ ಹೋಗೋದಿಲ್ಲ, ಏನು ಬೇಡ, ನಾ ಬೇಕಾದ್ರೆ ಹೋಗಿ ನೋಡಿ ನಿಮ್ಗೆ ಹೇಳ್ತೀನಿ ಅಂತಂದೇನಿ. ಈಗ ವಾಪಸ್ ಹೋಗಿ ಏನೂ ತೊಂದರೆ ಆಗಿಲ್ಲ, ತಲೆ ಕೆಡಿಸ್ಕೊಬೇಡ್ರಿ ಅಂತ ಹೇಳ, ಅಥವಾ ಬಂದು ನೋಡ್ಕೊಂಡು ಹೋಗ್ರಿ ಅಂತ ಹೇಳ. ಅಯ್ಯೋ ಯಾರಿಗೂ ಬರಬೇಡ ಅಂತ ಹೇಳವ, ಯಾರಿಗೂ ಬರಬೇಡ ಅಂತ ಹೇಳು. ಛೇ, ಅಲ್ಲಿಗೆಲ್ಲ ಫೋನ್ ಮಾಡಿ ಹೇಳ್ಯಾರನ? ಅಷ್ಟು ಬೈದಿನ ನೋಡ ಆ ಹೆಣ್ಮಗಳಿಗೆ. ನೀ ನನ್ನ ವಿಷಯಕ್ಕೆ ಬರಬೇಡ, ನಂದು ಹಿಂಗೆಲ್ಲ ಫೋನ್ ಮಾಡಿ ಹೇಳ್ಕೊಂತ ಕುಂದ್ರಬೇಡ ಅಂತ ಅಷ್ಟು ಗಿಣಿಗೆ ಹೇಳ್ದಂಗೆ ಹೇಳೇನಿ. ಮತ್ತು ಅದನ್ನೇ ಮಾಡ್ತಾಳಂದ್ರೆ ಏನು ಹೇಳೋದು ಇದಕ್ಕೆ? ಅದನ್ನು ನಾನು ನಿಂಗೆ ಹೇಳೋದು, ಆಕಿನೂ ಅದೇ ಲೇಡೀಸ್ ಇದ್ರೊಳಗೆ ಅದಳಲ್ಲ, ನಿಂಗಿರೋ ಕ್ರೇಜ್ ಆಕಿಗೆ ನೋಡೋಕ್ಕಾಗಲ್ಲ. ಅದಕ್ಕೆ ಬೇಕಂತ ಆ ಥರ ಮಾಡಿ ನಿಂದು ಎಷ್ಟಕ್ಕತ್ತಷ್ಟು ಮರ್ಯಾದೆ ತೆಗಿಯಕ್ಕೆ ನೋಡಾಳಕ್ಕೆ. ಆಕಿ ತಲೆಯಾಗ ಏನಂದ್ರೆ ಮಗಳು ಬೇಕಂದ್ರೆ ಹಳೆಯನ್ ಕಟ್ಕೊಂಡು ಬೇರೆ ಅಕ್ಕಳ, ಈಕಿದೇನ ನನಗೆ. ಆದರೆ ಈಕಿನ ಮಾತ್ರ ಮರ್ಯಾದೆ ಕಮ್ಮಿ ಆಗಬೇಕು ಅನ್ನೋದು ಆಕಿ ತಲೆಯಾಗಿರೋದು. ನೀನು ಬೀಗ್ತಿ ತಲೆಯಾಗ, ಗೊತ್ತನ? ಹಾಗೆ ಆಗಿರ್ತದ. ಅಲ್ಲ, ಆದರೂ ಅವರು ಈಕಿ ದುಡ್ದು ತಿಂಗಳಿಗೆ ಇಂತಿಷ್ಟು ಅಂತ ಪಗಾರ ತರ್ತಾಳ, ಆಕಿದು ಬೇಕಾದಂಗೆ ಐತಲ್ಲ. ಅಲ್ಲ, ಕೂತಿಂದ ಕುಡ್ಕಿ ಒಂದು ಸಾಲಂಗಿಲ್ಲ ಅಂತ ಅದೇನು ಕಷ್ಟಪಟ್ಟು ಅಕ್ಕಿ ದುಡ್ದಿದ್ದ? ಆಕಿಗೆ ಅವ್ರ ಅಪ್ಪ ಕೊಟ್ಟಿದ್ದೆ. ಆದ್ರೆ ಲಕ್ಷ್ಮಿ ಹಂಗಲ್ಲ, ಕಷ್ಟಪಟ್ಟು ಅವಳು ಕಾಲೇಜ್ ಲೆಕ್ಚರ್ ಅದಾಳ, 4 ಮಂದಿ ಹುಡುಗರಿಗೆ ಪಾಠ ಮಾಡಿ ಅವಳು ಸಂಪಾದನೆ ಮಾಡ್ತಿರೋ ದುಡ್ಡದು, ಅದಕ್ಕೆ ಜಾಸ್ತಿ ಮರ್ಯಾದೆ ಇರ್ತೈತಿ. ಅಯ್ಯೋ ಹೋಗ್ಲಿ ಬಿಡ ಅಶ್ವಿನಿ, ತಲೆ ಯಾಕೆ ಕೆಡಿಸ್ಕೊಂತಿ? ಇವತ್ತು ಈಕಿ ಸಲುವಾಗಿ ನಾವು ಯಾಕೆ ಇದು ಮಾಡ್ಕೋಬೇಕು? ಆದ್ರೆ ನಿನ್ನ ಕೆಲಸ ಎಲ್ಲ ಚಲೋ ನಡೆಯಕತ್ತಲ್ಲ? ಹಾಂ ಆಂಟಿ, ಎಲ್ಲ ಚಲೋ ನಡೀತೈತಿ. ಆಗಲಿ ಬಿಡವ, ಒಳ್ಳೆ ರೀತಿ ಒಳಗೆ ನಡ್ಸ್ಕೊಂಡು ಹೋಗಿ ನೀನೇನು. ಸರಿ, ಊಟನೂ ಮಾಡುವಲ್ರಿ, ಹೊತ್ತೂ ಆಗತ್ತೆ. ಅದಕ್ಕೆ ಹೇಳಿದ್ದು, ಒಂದು ಹೊತ್ತಾಗತ್ತೈತಿ, ಬರ್ತೀವಿ. ಹಾಂ ಸರಿ ಲಕ್ಷ್ಮಿ, ಹೋಗಿ ಬರ್ತೇನೆ. ನಾ ಹೇಳಿದ್ದು ಮರಿಬೇಡ. ಅಯ್ಯೋ ಹೊಟ್ಟೆ ಸೇದತ್ ನನಗಂತರು. ಏನು ಕಟ್ಕೊಂಬಂದಾಳೋ ಏನೋ, ನಂಗೆ ಇಷ್ಟ ಅಂತಂದು ಹೇಳತ್ತಿದ್ಲು. ಊಟ ಮಾಡ್ತೇನೆ ತಡಿ. ಕರಿಲೆ ಬೇಡ, ಈಗ ಅಕ್ಕಿನ ಬರ್ತಾಳೆ. ಏನು ಬೇಕತ್ತಿಯಾರ ಅಂತೇಳಿ ಅವಾಗ ಹೇಳ್ತೇನೆ, ಊಟಕ್ಕೆ ತೊಗೊಂಬಂದು ಕೊಡು ಅಂತೇಳಿ. ನಾನು ಯಾಕೆ ಕರೀಲಿ, ಹಾಕೊಂಬಾ ಅಂತೇಳಿ. ತಗ ಇಂಥಕ್ಕಿ ಮುಂದೆ ನಾನು ಬಗ್ಗದ ಸಾಧ್ಯನೇ ಇಲ್ಲ. ಬರಲಿ ತಾನ. ಘಮ್ಮನಾಥವು ಭಾಳ ಅಂದ್ರೆ ಭಾಳ ರುಚಿ ಆಗ್ಯಾವ ನೋಡ್ರಿ. ಖರೇನ ನಿಜವಾಗ್ಲೂ ನನಗಂತೂ ಮಾಡ್ಕೊಳಕ್ಕೆ ಆಗಿದ್ದಿಲ್ಲ ಇವನ್ನ. ಬಾಯಾಗ ಅಷ್ಟು ಹದ ಉಪ್ಪು, ಅಷ್ಟು ರುಚಿ ಅಂದ್ರೆ ಅಷ್ಟು ರುಚಿ ಆಗ್ಯಾವ. ನಮ್ಮ ಮನೆಯವರಿಗೆ ಬಳಕದ ಮೆಣಸಿನಕಾಯಿ ಅಂದ್ರೆ ಸಾಕು, ಅದಿತ್ತಂದ್ರೆ ಇನ್ನೂ ಒಂದು ತುತ್ತು ಹೆಚ್ಚಿಗೆ ಊಟ ಮಾಡ್ತಾರೆ. ಅಯ್ಯೋ, ಅದ್ರಾಗೂ ಆ ಮೊಸರನ್ನ ಒಗ್ಗರಣೆ ಹಾಕಿರ್ತೇವಲ್ಲ, ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಹಾಕಿ, ಆ ಮೊಸರನ್ನ ಬಳಕದ ಮೆಣಸಿನಕಾಯಿ ಅಂದ್ಬಿಟ್ರೆ ನಮ್ಮ ಮನೆಯವರಿಗೆ 2 ಹೊಟ್ಟಿ. ಅಯ್ಯೋ ದೇವ್ರೆ, ಅದು ಎಂತ ಇಷ್ಟಪಟ್ಟು ತಿಂತಾರಂತೀರಿ, ಭಾರಿ ಇಷ್ಟಪಟ್ಟು ತಿಂತಾರೆ ಅದನ್ನು. ನಿಜವಲ್ಲ, ಗಂಟ್ಲಕ್ಕೆ ಅಷ್ಟು ಚಂದ ರುಚಿ ಆಗ್ಯಾವ ನೋಡ್ರಿ. ಅಲ್ಲ, ಇಷ್ಟು ಚಲೋ ಮಾಡಿ ಕೊಟ್ಟತ್ತೆ ಹೆಣ್ಮಗಳು. ಅಯ್ಯೇ,
ಇದಕ್ಕೆ ಇದ್ಯಾ ಮಹಾ ಇದ್ರ ಅಪ್ಪನಂಗೆ ಮಾಡ್ತೇನೆ ನಾನು. ಇನ್ನೂ ಅಂತ ಏನು ಚಲೋ ಆಗಿಲ್ಲ ಇವು. ಇದ್ರ ಅಪ್ಪನಂಗೆ ಮಾಡ್ತಿದ್ದೆ ಗೊತ್ತ ನಾನು. ನನಗೆ ಈಗ ಪುರ್ಸತ್ ಸಿಗೋಲ್ತು, ವಯಸ್ಸು ಕೂಡ ಬರೋಲ್ತು, ಹಂಗಾಗಿ ಮಾಡಿಲ್ಲ ಅಷ್ಟೇ. ಈ ನನ್ನ ಬೆಳಕದ ಮೆಚ್ಕೆ ಊಟ ಉಂಡಂಗೆ ಉಣ್ತಿದ್ರು ಗೊತ್ತಾ. ಒಮ್ಮೆ ಮಂತ್ರು ಚಿಕನ್ ಪೀಸ್ ಬಾಜುಕಿದ್ರು, ಅದನ್ನ ಬಿಟ್ಟು ಇದನ್ನು ತಿಂದಿದ್ದುಂಟು. ರುಚಿಯಾಗಿಲ್ಲ ಅಂತೇಳಿ 6-7 ತಿಂದೆ ಅತ್ತಿ. ನಿನಗೆ ಯಾರು ಹೇಳಿದ್ರೆ? ಓಹೋ, ಆಗ್ಲೇ ಸುದ್ದಿ ಆತನ ಅಲ್ಲ 6-7 ತಿಂದೆ ಅಂದ್ರೆ ಒಂದು ತಿಂದೆ ಗೊತ್ತಾಗ್ಲಿಲ್ಲ ಹೆಂಗಾಗೈತೆ ರುಚಿ ಅಂತ. ಮತ್ತೆ 2ನೇದ್ದು ತಿಂದೆ, ಅಷ್ಟೇನು ಗೊತ್ತಾಗಲಿಲ್ಲ. ಆಮೇಲೆ 3ನೇದ್ದು ತಿಂದೆ. ನನಗೆ ನೋಡಿಲ್ಲ 3-4 ಅಂತೇಳಿ ನೋಡಿಲ್ಲ ನಾನು. ಓಹೋ ಪಾಪ, ಒಂದು 6-7 ತಿನ್ನೋ ಮಟ್ಟ ರುಚಿನೇ ಗೊತ್ತಾಗಿಲ್ಲನಲ್ಲ. ಅಲ್ಲ ಇರ್ಲಿ, ಬಟ್ ನಂಗೆ ಮಾತ್ರ ಭಾಳ ರುಚಿಯಾಗ್ಯಾವ್ರಿಪ್ಪ, ಭಾಳ ಇಷ್ಟ ಅದು ಸುಳ್ಳಲ್ಲ. ನಂಗೇನು ಮಾಡ್ರಿ, ಒಂದು 2-3 ಪ್ಯಾಕೆಟ್ ಕೊಡ್ರಿ. ಗಿರ್ಜಾವ್ರಿಗೆ ಫೋನ್ ಮಾಡಿ ನಂಗೊಂದು ಹಂಗೆ ಒಂದು ದೊಡ್ಡ ಪ್ಯಾಕೆಟ ಕೊಡಕ್ಕೆ ಹೇಳ್ರಿ. ಅದ್ರ ರೊಕ್ಕ ಏನೈತೆ, ನಾ ಕೊಡ್ತೇನೆ, ಅದಕ್ಕೇನಿಲ್ಲ. ಕೊಟ್ಟೋಗೆಲ್ಲ ಗಿರ್ಜಿ ಕೊಡ್ತೇನೆ. ನೋಡ್ರಿ ಅಕ್ಕಾರ, ಒಂದು ಸ್ವಲ್ಪ ನಿಮ್ಮ ಲಕ್ಷ್ಮಿಯವ್ರ ಅತ್ತಿಗೆ ನಮ್ಮ ಜೊತೆ ಮಾತಾಡಲ್ಲ ಅವರು. ನಿಮಗೆ ಗೊತ್ತಲ್ಲ ಯಾಕೆ ಮಾತಾಡಲ್ಲ ಅಂತೇಳಿ. ಅವ್ರ ಅತ್ತಿ ನೀವು ಭಾರಿ ಕಾಸಿ ಸ್ವಲ್ಪ ಹೇಳಿ ನೋಡ್ರಿ ಹಿಂಗದಾವು ಅಂತೇಳಿ. ನಮ್ಮೂರಾರ ಅಂತ ಹೇಳ್ತೀರ, ಏನು ಮಾಡ್ತೀರ ನೋಡ್ರಿ, ಹೇಳಿ ಒಟ್ಟು ತರಿಸಿಸ್ಕೊಳ್ಳೋಂಗೆ ಏನಾರು ಒಂದು ಹೇಳ್ರಿ. ನಿಮ್ಗೆ ಗೊತ್ತಿದ್ದವ್ರಿಗೆಲ್ಲ ಹೇಳ್ರಿ, ಕೈಲಾದ ಮಟ್ಟಿಗೆ ಒಂದು ಮಾಡೋಣ. ನಿಂತು ಬಿಟ್ಟಾರಿ ಇವ್ರು ವ್ಯಾಪಾರ ಮಾಡಕ್ಕೆ. ನಾನು ಅಷ್ಟಪ್ಪ, ನಾನು ಹಂಗಾರೆ ನನಗೆ ಯಾರ್ಯಾರು ಆಕೈತೆ ನನ್ನ ಕೈಲಿ ಅವ್ರಿಗೆಲ್ಲ ಹೇಳ್ತೇನೆ. ಹೇಳ್ರಿ ದೊಡ್ಡದೊಂದು ಬಿಸ್ನೆಸ್ ಇದಾಗಿಬಿಟ್ಟು ಏನೋ ಫ್ಯಾಕ್ಟ್ರಿ ತೆಗೆದು ಆಮೇಲೆ ನೋಡಿ ನಿಮ್ಮನ್ನ ಎಡಗಾಲಿಲ್ಲ ಚಿಮ್ತಾಳಕ್ಕಿ ಅಷ್ಟೇ. ನೀವಿಷ್ಟೆಲ್ಲ ಸಹಾಯ ಮಾಡಿದ್ದೆ ನೆನಬಿಡ್ತಾಳಂತ ಮಾಡಿ ಏನು? ಆಮೇಲೆ ಮುಗೀತು ಎಲ್ಲ ಪೂರ್ತಿ ನಾನ ಮಾಡ್ಕೊಂಡಿದ್ದು, ನನ್ನಿಂದನಾಗಿದ್ದು ನಾನ ಎಲ್ಲ ಅಂತೇಳಿ ಅನ್ಲಿಲ್ಲ. ನೋಡ್ತಿರ್ಬೇಕಾರ. ಅಯ್ಯೋ ಹೋಗ್ಲಿ ಬಿಡ್ರಿ, ಅಂದ್ರೆ ಅನ್ಕೋಲಿ ಮಾಡಿದ್ರೆ ಮಾಡ್ಕೊಳ್ಳಿ. ನಾವೇ ನಮಗೆ ತಿನ್ನಕ್ಕೆ ಆಸೆ, ನಮ್ಗೊಂಥರ ಗೊತ್ತಿದ್ದರಿಗೆ ಹೇಳಕ್ಕೂ ಒಂಥರ ಆಸೆ, ಹಂಗೆ ಹೇಳೋದಷ್ಟೇ. ಹೋಲೆ ತಗ, ಮತ್ತೆ ನಿಜ ಹೇಳ್ಬೇಕು ಅಂದ್ರೆ ಬರೀ ಹೇಳಿರ್ತೀವಿ ಇಲ್ಲ ಅಂತಲ್ಲ, ಆದರೆ ಉಳಿದಿದ್ದೆಲ್ಲ ಶ್ರಮ ಅವರೇ ಪಟ್ಟಿರ್ತಾರಲ್ಲ, ಏನು ನಾವು ಮಾಡಿರ್ತೀವಿ ಹೌದಿಲ್ಲ. ಹಗಲು ರಾತ್ರಿ ಕಷ್ಟ ಅವರೇ ಪಡ್ತಿರ್ತಾರೆ, ನಾವೊಂದು ಬಾಯಾಗ ಮಾತು ಹೇಳಿರ್ತೀವಿ ಅಷ್ಟೇ. ಮಾಡ್ರಿ ಅದು ಏನೇನು ಮಾಡ್ತೀರಿ ಮಾಡ್ರಿ. ಏನು ಹೇಳಿದ್ರೆ ಕೇಳಿದ್ರೆ ಚಂದ. ನೀವೆಲ್ಲ ನಿಮ್ಗೆ ತಿಳಿದಂಗೆ ಮಾಡ್ತೇನೆ ಅಂದ್ರೆ ಏನು ಮಾಡೋಕ್ಕಾಕತಿ? ಮಾಡ್ರಿ. ಈಗ ಅಲ್ಲೇ ಹೋಗಿದ್ದೆ, ಮೊದಲೇ ಗೊತ್ತಾಗಿದ್ರೆ ಹೇಳರೆ ಹೇಳ್ತಿದ್ದೆ. ಓ ಹೌದಾ? ಜಾರ್ ಬಿದ್ದಾಳ, ಕಾಲು ನೋವು ಆಗ್ಬಿಟ್ಟತಿ, ಅದ್ರ ಸಂಬಂಧ ನೋಡ್ಕೊಂಡು ಮಾತಾಡ್ಸ್ಕೊಂಬರೋಣ ಅಂತ ಹೋಗಿದ್ದೆ. ಅಯ್ಯೋ ದೇವ್ರೇ, ಛೇ ಪಾಪ. ಅಲ್ಲ ಶಾಂತ, ಇದು ಏನಿದೆ ಗಿರ್ಜಕ್ಕರ್ ಏನ ಹೊಸ ದಂಧೆನ ಶುರು ಮಾಡ್ಕೊಂಡಾರಲ್ಲ, ಬಳಕ ಮಿಷ್ಕೆ ಮಾಡೋದು. ಚಲೋ ಆಗ್ಯಾವಂತ. ಮಸ್ತ್ ಆಗ್ಯಾವ್ರಿ, ಕರೆದಿಟ್ಟೇನಿ. ಈಗ ನಾನು ಅತ್ತಿಯರ್ ಇಬ್ರು ಊಟ ಮಾಡಿದ್ವಿ, ಕೇಳ್ರಿ ಹೆಂಗಾಗ್ಯಾವ ಅಂತೇಳಿ. ಅಡ್ಡಿ ಇಲ್ಲ, ರುಚಿಯಾಗ್ಯಾವ, ಭಾರಿ ರುಚಿಯಾಗ್ಯಾವ. ಶಾಂತವ ಹಾಕ್ಯಾಳ, ಅದನ್ನೆಲ್ಲ ಪೂರ ಮಾಡಿದ್ದ ಈಕಿ. ಆಕಿಗೂ ಪಾಪ ಒಂದೇಕ ಭಾಳಷ್ಟ ಅತಿಯಲ್ಲ, ಗೊತ್ತಾಗಿಲ್ಲಲ್ಲ, ಹಂಗಾಗಿ ಈಕಿನ ಕರೆದಿದ್ಲ. ಅದ ಚಲೋ ಹಾಕ್ಯಾಳ ಬಿಡ. ಹೌದಾ? ನಮ್ಮನೆ ಮಾಡೇ ಇಲ್ಲಲ್ಲಿ ನೀನು. ಮಾಡಿದ್ನಲ್ರಿ ವಾದರ್ಸ ಮಾಡಿದ್ದು. ಎಲ್ಲೇ ಏನು ಊಟಕ್ಕೆ ಹಂಗ ಪಲ್ಯ ತಿನ್ನಂಗೆ ತಿಂತೀರಪ್ಪ. ಅದನ್ನ ನಮ್ಮನೆ 1-2 ಅಡಿಗ್ಯಾಗ ಕಡ್ಕೊಂಡು ತಿಂತಾರ. ನಿಮ್ದು ಹಂಗಲ್ಲ, ಈಡೆ ಕಡ್ಕೊಂಡು ತಿಂತೀರಿ, ಮತ್ತೆ ಉಳಿತಾವನ. ಹೌದಾ? ಏನಪ್ಪ ಒಟ್ಟೀಗ ಹೆಂಗ್ ಮಾಡಿದ್ದೀವನ್ನ? ಅದೇನು ದೊಡ್ಡಾಗದ, ಈ ಗುಂಟ್ರಕಾಯಿ ತರಬಾರ್ದು, ಕಡ್ಡಿಕಾಯಿ ತರ್ಬೇಕು. ಅಂದ್ರೆ ಕಾರ್ ಇಲ್ಲದ ಕಾಯಿ ಉದ್ದು ಬರ್ತಾವಲ್ಲ, ಕಾರ್ ಇಲ್ಲದ ಕಾಯಿ ತರ್ಬೇಕು. ಅಂದ್ರೆ ಕೆಲವ್ರು ಗುಂಟ್ರಕಾಯಿ ತಿಂತಾರ, ಗುಂಟ್ರಕಾಯಿ ಹೊಟ್ಟೆ ಸಂಕಟ ಒಂಥರ ಅದು. ಅದ್ರ ಬದ್ಲಿ ಕಾರ್ ಇಲ್ಲದ್ದು ಬರ್ತಾವಲ್ಲ 2-3 ಥರ, ಅಂತ ಕಾಯಿ ತರ್ಬೇಕು. ನೀರ್ಗಾಯಿ ತರಬಾರ್ದು. ಮತ್ತೆ ನೀರ್ಗಾಯಿ ಆದ್ರೆ ಹಸಿಮೆಣ್ಸಿನ್ಕಾಯಿ ಒಂಥರ ತಪ್ಪಲಾದಂಗಕ್ಕ ಚಲೋ ಆಗೋದಿಲ್ಲ ಬಳಕ ಮಿಷ್ಕೆ. ಮತ್ತೆ ಒಂಚೂರು ಅದ್ರಾಗ ಗಟ್ಟೆ ನೋಡಿ ಚಲೋ ಕಡ್ಡಿಗಾಯಿ ತರ್ಬೇಕು. ಕಡ್ಡಿಗಾಯಿ ತಂದ್ಬಿಟ್ರೆ ಭಾರಿ ಬೆಸ್ಟ್. ಉದ್ದುದ್ದಕ್ಕೆ ಕಾರು ಇರಂಗಿಲ್ಲ. ಅವನ್ನ ಏನು ಮಾಡ್ಬೇಕು, ನಡಕ್ಕೆ ಸೀಳ್ಬೇಕು, ಉದ್ದಕ್ಕೆ ಸೀಳಿ ತುಂಬು ಹಂಗೆ ಬಿಡ್ಬೇಕು, ಅವೆಲ್ಲ ತೆಗಿಬಾರ್ದು. ಆಮೇಲೆ ಏನು ಮಾಡ್ಬೇಕು, ಒಂದು ಮಿಕ್ಸಿ ಜಾರ್ನ್ಯಾಗ ಸ್ವಲ್ಪ ಜೀರಿಗೆ, ಉಪ್ಪು, ಒಂದಿಷ್ಟು ಮೆಂತ್ಯ ಕಾಳನ್ನ ಹುರಿದು ಅವನು ಹಾಕಿ ಮಿಕ್ಸಿ ಮಾಡಿ ಇಟ್ಕೋಬೇಕು ಪುಡಿ. ಆ ಮೆಣಸಿಕಾಯಿ ಎಷ್ಟೈತೆ ಅಷ್ಟು ಕ್ವಾಂಟಿಟಿ ಅದ್ರ ಹದ ಕರೆಕ್ಟಾಗಿ, ಜೀರಿಗೆ, ಉಪ್ಪು, ಮೆಂತ್ಯ ಕಾಳು, ಪುಡಿ, ಇಷ್ಟೇ 3ನ್ನ ಮಿಕ್ಸಿ ಮಾಡಿ ಇಡ್ಬೇಕು. 3 ಮಿಕ್ಸಿ ಮಾಡಿ ಇದೇನು ಮೆಣಸಿಕಾಯಿ ಕೊರೆದಿರ್ತಿರಲ್ಲ ಅದ್ರ ನಡಕ್ಕೆ ತುಂಬಬೇಕು ಚಂದಗೆ. ಸ್ವಲ್ಪ ಒಳಗೆ ತುಂಬಿ ಭಾಳಷ್ಟು ಪುಡಿ ಮಾಡ್ಕೊಂಡ್ರು ಏನೂ ಲಾಸ್ ಇಲ್ಲ. ಮಾಡ್ಕೊಂಡು ಏನು ಮಾಡ್ಬೇಕು, ಅವನ್ನ ಮಜ್ಜಿಗೆ, ಒಂದು ಹುಳಿ ಮಜ್ಜಿಗೆ ಬರ್ತಾವಲ್ಲ, ಆ ಮಜ್ಜಿಗೆ ಒಳಗೆ ಹಾಕ್ಬೇಕು. ರಾತ್ರಿ ಹಾಕ್ಬೇಕು. ರಾತ್ರಿ ಹಾಕಿದ್ರೆ ಬೆಳತಾನ ಉಪ್ಪು ಉಣ್ಬೇಕದು. ಮೆಣಸಿಕಾಯಿ ಉಪ್ಪು ಉಣ್ಬೇಕು ಚಂದಗೆ. ಉಂಡ ಮೇಲೆ ಬೆಳಗ್ಗೆದ್ದು ಸುಡು ಬಿಸಿಲಿಗೆ ಒಣ ಹಾಕ್ಬೇಕು. ಅವನ್ನ ಒಣ ಹಾಕಿ ಮತ್ತೆ ಅದನ್ನ ತೆಗೆದು ಬಂದು ಮತ್ತೆ ಮಜ್ಜಿಗೆಗೆ ಹಾಕ್ಬೇಕು. ತಗೊಂಬಂದು ಮತ್ತೆ ಮಜ್ಜಿಗೆಗೆ ಹಾಕಿ ಮತ್ತೆ ಅದನ್ನ ರಾತ್ರಿ ಸಂಜೆ ಮಟ್ಟ ಒಣಗಿರ್ತೈತೆ, ಅದನ್ನ ತೊಗೊಂಬಂದು ಮತ್ತೆ ಮಜ್ಜಿಗೆಗೆ ಹಾಕಿ ಮತ್ತೆ ಮರ್ರೆದನ್ನ ತೆಗೆದು ಒಣ ಹಾಕ್ಬೇಕು. ಆಮೇಲೆ ಮಜ್ಜಿಗೆಗೆ ಹಾಕ್ಬಾರ್ದು. ಮತ್ತೆ 2 ಸಲ, ಒಂದ್ಸಲ ಫಸ್ಟ್ ಹಾಕಿರ್ತೀರಿ, ಆಮೇಲೆ ತೆಗೆದು ಬಿಸಿಲಿಗೆ ಹಾಕಿ ಮತ್ತೆ ತೊಗೊಂಬಂದು ಮಜ್ಜಿಗೆಗೆ ಹಾಕಿ ಮತ್ತೆ ಬಿಸಿಲಿಗೆ ಹಾಕಿದ್ರೆ ಮುಗೀತು. 2 ಸಲ ಮಾಡ್ಬೇಕು. ಮತ್ತೆ ಹೊಳ್ಳೆ ಅದನ್ನ ಮಾಡ್ಕೊ ಕುದುರ್ದಾಯ್ತು ತಿಂದಾಡೆ. ಆಮೇಲೆ ಏನು ತೆಗೆದು ಹಾಕಿರ್ತೀರಲ್ಲ ಮುಗೀತು. 1-2-3 ದಿನ ಚಂದಾಗಿ ಸುಡು ಬಿಸಿಲಿಗೆ ಕಳಕಳ ಅನ್ನಂಗೆ ಒಣಗಿದ್ವು ಅಂತ ತಿಳ್ಕೊ. ಸೌಂಡ್ ಬರ್ಬೇಕು ಕಳಕಳ ಅನ್ನಂಗೆ. ಹಂಗೆ ಒಣಗಿದ್ವು ಅಂದ್ರೆ ಮಸ್ತಕವು. ಎಣ್ಣೆ ಕರ್ಕೊಂಡು ಬಿಸಿ ಅನ್ನ, ಮೊಸರು, ಎಲ್ಲ ಊಟದಾಗ ಭಾರಿ ಬೆಸ್ಟ್ ಕಾಂಬಿನೇಷನ್. ಹೋಲ್ಬಿಡು, ಅದೆಲ್ಲ ಕರ್ದನಂದಲ್ಲ ನಂಗೂ ಕೊಡು. ಶಾಂತಕ್ಕ ಬಂದೇನ್ಕಿರ್ತಿ, ಹೋಗಿದ್ದಿ? ಕೆಲಸ ಆತ? ಕೆಲಸ ಆತ ಶಾಂತಕ್ಕ. ಎಷ್ಟು ಅಂಗಡಿಗೆ ಹೋಗಿ ಬಂದೆ ಗೊತ್ತನ, ದುರ್ಗದ ಬೇಲಾಗ ಜಗ್ಗ ಅಂಗಡಿಗೆ ಹೋದೆ. ಅದ್ರಾಗ ಒಂದು 8-10 ಅಂಗಡಿಯಾರು ಬೇಡ ಅಂತಂದ್ರೆ ಕೆಲವ್ರು ತೊಗೊಂಡ್ರು.
ಇಸ್ಕೊಂಡ್ರ ಅವ್ರು ಹೇಳ್ಯಾರ, ಅವ್ರಿಗೆ ಫೋನ್ ನಂಬರ್ ಕೊಟ್ಟು ಬಂದೀನಿ ನಂದು. ಅಣ್ಣಾರ ಮತ್ತೇನಾರ ಮಾರಾಟ ಆತಂದ್ರೆ ನನಗೆ ಈ ನಂಬರಿಗೆ ಫೋನ್ ಮಾಡ್ರಿ, ನಾನು ವಾಪಸ್ ಬಂದು ಮತ್ತೆ ಮಾಲ್ ಕೊಡ್ತೇನೆ ಅಂತ ಹೇಳೇನಿ. ಹೌದಾ, ಚಲೋ ಹಾಕ್ಬಿಡು, ಒಳ್ಳೆ ಕೆಲಸನೇ ಮಾಡಿದೆ. ಈಗ ಪೆನ್ಯಾಗ ಬರ್ದು ಕೊಟ್ನೆ ಶಾಂತಕ. ನನಗೆ ಶ್ರೀಕಾಂತ್ ಅಣ್ಣಾರ ಅವ್ರ ಮನೆಗೆ ಹೋಗಿದ್ನಲ್ಲ, ಆ ಕಮಲವು ಏನು ಅಡ್ಡು ಉರಿತಾಳೆ ಇವ, ಉಂಡೂರಿ ಅಂದ್ರೆ ಉಪಾಸ ಉರಿತಾಳೆ ನೋಡಂದಳತಿ. ಎಷ್ಟು ಬಾಯಿ ಬಂದಂಗೆ ಮಾತಾಡ್ತಾ ಗೊತ್ತನ ಕರೆನವ. ಒಂಥರ ಈ ಚಿಟ್ಟ ಬಂದಿತ್ತು ನನಗಂತರೂ. ಭಾಳ ಸಮಾಧಾನದಿಂದ ತಡ್ಕೊಂಡೇನಿ. ಯಾಕಂದ್ರೆ ನನ್ನ ಕೆಲ್ಸಕ್ಕೆ ಹೋಗೇನಿ. ಪಾಟೀಲ್ ಅಣ್ಣಾರು ಬೇರೆ ಅದಾರ, ಅವ್ರು ಏನೋ ಒಂದು ಅವ್ರಿದ್ರಿಗೆ ನಾನು ಅವರಿಗೆ ಅಕ್ಕಾರಿಗೆ ಎಷ್ಟೇ ಆದ್ರೂ ಅಕ್ಕ ನೋಡು, ಏನಾರ ಒಂದಂದು ಇವ್ರಿಗೆ ಬೇಜಾರ ಬರ್ತಲ್ಲ, ಅದಕ್ಕೆ ನಾ ಮಾತಾಡಕ್ಕೆ ಹೋಗಲಿಲ್ಲ. ಅವ್ರು ಒಂಥರ ಕಮಲವ್ವ ಇದು ನನ್ನ ಅಡ್ಡ, ನಂದೇ ಹಾಕಿದ್ದೆ ರೂಲ್ಸು ಅನ್ನಂಗೆ ಕೂತು ಬಿಟ್ಟಿದ್ಲು. ಕಡೆಗೆ ಶ್ರೀಕಾಂತ್ ಅಣ್ಣಾರಿಗೆ ಹೇಳಿದೆ, ಪಾಟೀಲ್ ಅಣ್ಣಾರಿಗೆ ಆಮೇಲೆ ಹೇಳಿದ್ನ. ಪಾರ್ವತಿನೂ ಇದ್ಲಲ್ಲ, ಪಾರ್ವತಿನೂ ಅಂದ್ಲ, ನಾ ಗಾರ್ಮೆಂಟ್ಸ್ನಾಗ ನನಗೆ ಗೊತ್ತಿದ್ದಲ್ಲ ಕಾಲೇಜ್ ಫ್ರೆಂಡ್ಸ್ ಎಲ್ಲರಿಗೂ ಹೇಳ್ತೇನೆ, ನೀವೇನು ತಲೆ ಕೆಡಿಸ್ಕೋಬೇಡ್ರಿ ಅಂತ ಅಂದ್ಲ. ಆಮೇಲೆ ಇವ್ರು ಯಾರು ಅವರು ಶ್ರೀಕಾಂತ್ ಅಣ್ಣಾರು ಒಂದು ಒಳ್ಳೆ ಐಡಿಯಾ ಕೊಟ್ರೆ ಶಾಂತಕ. ಅದೇನೋ ಪಾಂಪ್ಲೆಟ್ ಮಾಡ್ಸೋದಂತೆ. ಪಾಂಪ್ಲೆಟ್ ಮಾಡಿಸ್ರಿ, ಅದೇನು ಬಳಕೆ ಮಿಚ್ಕ ಇರ್ತದಲ್ಲ ಚೀಟ್, ಅದರೊಳಗೆ ಇಟ್ಟಿಟ್ಟು ಒಂದೊಂದು ಕೊಡ್ರಿ, ಫೋನ್ ನಂಬರು ಸಿಗ್ತೈತಿ ಜನಕ್ಕೆ, ಅದು ಎಲ್ಲಿ ಏನು ಅಂತಲೂ ಗೊತ್ತಾಕೈತಿ, ಅವರು ಇದು ಮಾಡ್ತಾರೆ. ಜೊತೆಗೆ ಏನಪ್ಪ ಅಂತಂದ್ರೆ ಈಗ ನೀವೊಂದು ಹೇಳಕ್ಕೂ ನಮಗೊಂದು ರೀತಿ ಚಂದನೂ ಆಕತಿ. ಹಂಗೆ ಬರೇ ಬಾಯಿಲೆ ಹೇಳಿದ್ರೆ ಜನಕ್ಕೆ ನೆನಪಿರ್ಬೇಕಲ್ಲ, ಪಾಂಪ್ಲೆಟ್ ನೋಡಿದ್ರೆ ನೆನಪಿರ್ತೈತಿ ಅಂತೇಳಿ ಅಂದರು. ಅವಾಗ ಒಂದು ತಕ್ಷಣ ನನಗೂ ಹೌದಲ್ಲ ಅಂತ ಅನ್ನಿಸ್ತು. ಅವ್ನು ಮಾಡಿಸಿ ಇದೇನು ಪ್ಲಾಸ್ಟಿಕ್ ಹಾಳಾಯ್ತಲ್ಲ, ಇದ್ರೊಳಗೆ ಅವ್ನ ಹಾಕಿ ಇದು ಮಾಡಿರಿ, ಮಾರಾಟ ಮಾಡಿರಿ, ಅವಾಗ ನಿಮ್ಗೆ ಅವರು ಕೇಳಿ ತೊಗೊಂತಾರ ಅಂತ ಹೇಳಿದ್ರೆ ನನಗೂ ಹೌದು ಅನ್ನಿಸ್ತು. ಅದಕ್ಕೆ ಅವನೊಂದಿಷ್ಟು ಚಾಪಿಸ್ಬೇಕಂತ ಮಾಡೇನಿ ಶಾಂತಕ. ಚಾಪ್ಸ ಕೈಲೆ ಹಂಗೆ ಒಂದು 500 ಚಾಪಿಸ್ಲೇನ? ಓಹೋ, ಪಾಟೀಲ್ ಅಣ್ಣಾರು ಹೇಳ್ಯಾರ ಅಂದ್ರೆ ಅದು ಹುಷಿನೇ ಹೋಗೋದಿಲ್ಲ ಅಂತ ತಿಳ್ಕೊಂಬಿಡಿ ಗಿರ್ಜಿ. ಯಾಕಂದ್ರೆ ಹಂಗಿದ್ದಲ್ಲೇ 5 ಕಂಪನಿ ಕಟ್ಟ್ಯಾರ ಅವರು. 5 ಸಂಸ್ಥೆ ಕಟ್ಟೋದಂದ್ರೆ ಏನು ಸುಮ್ಮನೆ ಆಕತ್ತಂತ ಮಾಡಿ ಏನು? ಅವ್ರ ತಲೆಯಾಗ ಒಳ್ಳೊಳ್ಳೆ ಐಡಿಯಾನೇ ಇರ್ತಾವೆ. ಮೊದ್ಲೇದ ಈಗ ನೀ ಹಂಗೆ ಬೇರೆ ಬಳಕ ಮಿಸ್ಕೆ ಶಾಡಿಗೆ ಅಂತ ಇಟ್ರೆ ನಡೀತಿತ್ತೇನೆ, ಒಂದು ಹೆಸರು ಇಡ್ಬೇಕಲ್ಲ ಅದಕ್ಕೆ. ಇವೆಲ್ಲ ಆಗೋಗದೇನ್ರಿ ಶಾಂತಕರ? ನೋಡ್ರಿ ಅದು ಪಾಂಪ್ಲೆಟ್ ಇದು ಮಾಡ್ತಾವಂತ, ಅದಕ್ಕೆ ಬೇರೆ ರೊಕ್ಕ ದಂಡಿಗೆ ಸುಮ್ಮನೆ ಇರ್ಲೇ ಮೇಲೇಶಿ. ಅವ್ರು ಹೇಳೋದ್ರಾಗೂ ಅರ್ಥ ಐತಿ. ಮತ್ತೆ ಹೌದು, ಬಾಯಿ ಮಾತ್ಲೆ ಗಿರ್ಜಾಕಾರದ ಹಿಂಗೆ ಬಳಕ ಮಿಸ್ಕೆ ಆಯ್ತು ತಗೋರಿ ಅಂದ್ರೆ ನೆನ್ಪಿರ್ತತನ. ಅದು ಅಲ್ಲದೆ ಅದು ಹೇಳೋ ರೀತಿನ ಅವ್ರು ಹೇಳಿದ್ದು ಒಂದು ರೀತಿ ಚೆನ್ನಾಗೈತಿ. ಅದು ಎಂಥದ್ದು ಅಂತಾರಲ್ಲ, ಅದು ಯವ್ವರ ಜ್ಞಾನ ಅಂತೇಳಿ, ಅದು ಭಾರಿ ಚಂದ ಐತಿ ಅವ್ರಿಗೆ. ಅವ್ರು ಹೇಳ್ಯಾರ ಅಂದ್ಮೇಲೆ ಅದು ಖುಷಿ ಹೋಗುದಿಲ್ಲ, ಮಾಡ್ಲಿ, ಅದಕ್ಕೇನಾಕತಿ. ಅಲ್ಲ ಪಾಡಿ ಆಡ್ ಗಾಲ ಇಟ್ಕೊಂಡು ಎದಕ್ಕೆ ಬರಾಕತ್ತಿಲ್ಲ? ಸುಮ್ಮನೆ ಏನೋ ಒಂದು ಮಾಡಾಕತ್ತಾಳ, ಏನು ಕೋಟಿ ಗಟ್ಲೆ ಹಾಕಾಕತ್ತಾಳನ? ಪಾಪ ಏನೋ ತನ್ನ ಕೈಲೇ ತಿಳಿದಷ್ಟು, ತನಗೆ ತಿಳಿದಷ್ಟು, ತನ್ನ ಕೈಲಿ ಎಡದಷ್ಟು ಮಾಡಾಕತ್ತತಿ. ಆಗ್ಲಿ ಸುಮ್ಮನೆ ಏನು ದಿನ 100 ರೂಪಾಯಿ 100-150 ರೂಪಾಯಿ ಕುಡ್ದು ಹಾಳು ಮಾಡ್ತೀರಿ ಬಾಡ್ಯಾಗೊಡ್ರೆ? ದಿನ 100 ರೂಪಾಯಿ ಹಿಡಿದ್ರು ತಿಂಗಳಿಗೆ ಎಷ್ಟಾತು, ವರ್ಷಕ್ಕೆ ಎಷ್ಟಾತು? ಅಷ್ಟು ರೊಕ್ಕ ನೀವು ಹಾಳು ಮಾಡ್ತೀರಿ, ಅದೊಂದು ಏನೋ ಯಾವಾರಕ್ಕಂತ ಹಾಕಾಕತ್ತಾಳ. ಸುಮ್ಮನಿರ. ಮತ್ತೆ ಇನ್ನೊಮ್ಮೆ ಏನಾರ ಅಂದಿದ್ದು ಗೊತ್ತಾದ್ರೆ ಗಿರ್ಜಿ ಕರಿಲೇ ನನ್ನ ತಗೊಂತ ನೀವು ಬಾಡ್ಯಾಗ. ಹಂಗಲ್ವೇ ಆತ್ ಬಿಡ, ನಿಮ್ಮ ಅವ್ನು ಬರೀ ಬೈದ್ರಾಗ ಇರ್ತೀನಿ ನೀರತ್ತಾಗ. ನಿನ್ನವನು ನಿನಗೆ ಹೇಳಿದ್ ತಿಳಿಯಂಗಲ್ಲ ನಿನಗೆ. ಹೋಲ್ ಬಿಡು, ಮಾಡ್ಲಿ, ಅದು ಏನು ಮಾಡ್ತಾಳ ಮಾಡ್ಲಿ. ಶಾಂತಕ, ನನ್ನ ತಲೆಯಾಗ ಆರುಡ ಫುಡ್ಸ್ ಅಂತ ಇಟ್ಬಿಡ್ಲೇನ? ಫುಡ್ಸಾ? ಆರುಡ ಫುಡ್ಸ್ ಅಂದರೆ ಊಟದ್ದೆಲ್ಲ ಏನು ಇಲ್ಲಲ್ಲ. ಆರುಡ ಸಂಡಿಗೆ ಮೆಣಸಿನಕಾಯಿಗಳು, ಆರುಡ ಸಂಡಿಗೆ ಮೆಣಸಿನಕಾಯಿಗಳು ಅಂತ ಇಟ್ಬಿಡೋಣ. ಹೌದಿಲ್ಲ ಶಾಂತಕ? ಅದ್ರ ಬದಲು ಆರುಡ ಫುಡ್ಸ್ ಅಂತೇಳಿ ಇಟ್ಬಿಡ್ಲೆ. ಪೋಲೆ ತಗದು ಏನೋ ಹೇಳಿದೆಲ್ಲ, ಆರುಡ ಫುಡ್ಸ್ ಅಂತೇಳಿ ಇಟ್ಬಿಡು. ಇವೇನು ಸಂಡಿಗೆ ಹಪ್ಪಳ ಮೆಣಸಿನ್ಕಾಯಿ ಅಂತೇಳಿ ಅದ್ರ ಮ್ಯಾಗ ಚಿತ್ರ ಇರ್ತೈತಲ್ಲ, ಅದಾಗ ಗೊತ್ತಾಗ್ಬಿಡ್ತೈತಿ. ಆ ಚಿತ್ರದ ಜೊತೆಗೆ ಸಣ್ಣದಾಗಿ ಬಳಕದ ಮೆಣಸಿನ್ಕಾಯಿ, ಕುಂಬಳಕಾಯಿ ಸಂಡಿಗೆ ಅಂತೆಲ್ಲ ಬರ್ಸಿರ್ತಿ. ಹೆಂಗಿದ್ರು ಹಂಗೆ ಮಾಡಕ್ಕೆ ಬರ್ತೈತೆ ಬಿಡು. ಅದಕ್ಕೇನಂತ ಅಲ್ಲ, ಚಾಪ್ಸ್ತಿ ಒಂದ್ರಾಗ ಫಸ್ಟಿಗೆ 500 ಏನು ಮಾಡ್ತೀಯಲ್ಲ ಎಲ್ಲ ಚಿತ್ರನೂ ಅದ್ರಾಗ ಹಾಕಿಸಿ ಚಾಪಿಸ್ಬಿಡು. ಆಮ್ಯಾಗ ಪಾಕೆಟ್ ಮಾಡೋ ಹೊತ್ನ್ಯಾಗ ಕುಂಬಳಕಾಯಿ ಸಂಡಿಗೆದು ಪಾಂಪ್ಲೆಟ್ ಹಾಕು, ಬಳಕ ಮಿಷ್ಕಾಯಿ ಇದ್ರೊಳಗೆ ಬಳಕ ಮಿಷ್ಕಾಯಿ ಪಾಂಪ್ಲೆಟ್ ಹಾಕು. ಹೌದಿಲ್ಲ, ಅಕ್ಕಿ ಹಪ್ಪಳದಾಗ ಅಕ್ಕಿ ಹಪ್ಪಳ ಹಾಕು. ಅದಕ್ಕೆ ಹಿಂಗೆ ಮಾಡಿಬಿಡೋಣ ಅಂತೇನಲ್ಲ. ಆರುಡ ಬಳಕದ ಮೆಣಸಿನ್ಕಾಯಿ, ಆರುಡ ಅಕ್ಕಿ ಸಂಡಿಗೆ, ಹೌದಿಲ್ಲ, ಅಕ್ಕಿ ಹಪ್ಪಳ ಅಂತಲೂ ಇಡ್ಬೋದು. ಆಮೇಲೆ ಕುಂಬಳಕಾಯಿ ಸಂಡಿಗೆ ಅಂತಲೂ ಇಡ್ಬೋದು. ಆಯ್ತು ಶಾಂತಕ್ಕೆ, ಹಂಗೆ ಮಾಡ್ತೀನಿ. ಚಾಪ್ಸೋದು ಎಲ್ಲೇ ಏನಂತ ಗೊತ್ತಿಲ್ಲ ಅಂದೆ, ಅದಕ್ಕೆ ಪಾಪ ಅವ್ರ ಸುಳ್ಳಾಕಿ ಹೇಳ್ಬೇಕು. ಯಾವ ಜಲಂದಾಗ ಅದು ಏನವೋ ಇದಾಗಿದ್ರೆ ಗೊತ್ತಿಲ್ಲ, ಒಳ್ಳೆಯವ್ರು ಪಾಪ. ಅಂದ್ರೆ ಒಂದು ಅಂಗಡಿ ಅಡ್ರೆಸ್ ಕೊಡ್ತೇನವ, ಅಲ್ಲಿ ಹೋಗು ಸೀದಾ, ನಾ ಹೇಳಿರ್ತೇನೆ ಬೇಕಾರೆ ಅವ್ರು ಚಾಪಿಸ್ಕೊಡ್ತಾರೆ. ಹಂಗೆ ಸುಮಾರು ಅಂಗಡಿ ಅದಾವ ಹುಬ್ಬಳ್ಳಿಯಾಗ. ನಿಂಗೆ ಗೊತ್ತಿಲ್ಲ ಅನ್ನೋದಕ್ಕೆ ನನಗೆ ಗೊತ್ತಿರೋದು ಒಂದು ಹೇಳಕತ್ತೀನಿ ಅಂತೇಳಿ ಅದನ್ನು ಹೇಳ್ಯಾರ. ಅಲ್ಲೇ ಇವತ್ತು ಹೋಗಿ ಬರ್ಬೇಕಂತ ಮಾಡೇನಿ ಶಾಂತಕ್ಕ. ಏನು ಇವತ್ತು ಇವ್ರನ್ನೂ ಕರ್ಕೊಂಡು ಹೋಗಿ ಬರ್ತೇನೆ. ಹೋಗ್ಬರ್ರಿ. ಅಂತೂ ಗಿರ್ಜಿ ಕೆಲ್ಸಕ್ಕೆ ನಿಂತ್ಲವ. ಆಗಲಿ, ಒಳ್ಳೇದಾಗಲಿ. ದುಡ್ಕೊಂಡು ತಿಂದ್ರೆ ಯಾವುದು ತಪ್ಪಲ್ಲ. ಆಗಲಿ, ಒಳ್ಳೇದಾಗಲಿ. ದೇವ್ರು ಕಂಡುಬಿಟ್ಟಾನ. ಒಂದು ಟೈಮ್ ಮನುಷ್ಯ ಎದ್ದೇಳಾಕ ಏನು ಬಡವರಾಗಿ ಹುಟ್ಟಿನ ಬಡವರಾಗೇ ಇರಬೇಕು ಅಂತ ಏನಾರ ಆಯ್ತಾ? ಹೌದಿಲ್ಲ? ಸಾಯೋದ್ರಾಗ ನಾವು ಒಂದು 4 ರೊಕ್ಕ ಮಾಡ್ಕೊಳ್ಳೋದ್ರಾಗ ತಪ್ಪೇನೈತಿ? ಬಡವರಾಗಿ ಹುಟ್ಟೋದು ತಪ್ಪಲ್ಲ, ಬಡವರಾಗೇ ಇರೋದು ತಪ್ಪು. ಹೌದಿಲ್ಲ? ಮನುಷ್ಯ ಮ್ಯಾಗ ಬರಾಕ ಬೆಳೆಯಾಕ ಇಂಥವೆಲ್ಲ ಏನಾರ ಕಷ್ಟಪಟ್ಟು ದುಡಿಯಾಕತ್ರ ದೇವ್ರ ಕೈ ಹಿಡ್ದ ಹಿಡಿತಾನೆ. ನೀನು ತಲೆ ಕೆಡಿಸ್ಕೊಬೇಡ. ನಾನು ಅದ ವಿಚಾರ ಮಾಡೇನಿ.